ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಏನು ಹೇಳಕ್ಕೆ ಹೊಂಟೀನಿ ಅಂತಂದ್ರೆ, ರೀಸೆಂಟಾಗಿ ಒಂದು ಬೋರ್ವೆಲ್ ಹಾಕ್ಸಿದ್ದು ನಮ್ಮ ಹೊಲಕ್ಕೆ ನೀರಿನ ಸಬಲವಾಗಿ. ನೀರು ಚೆನ್ನಾಗಿ ಬಂದದ, 3 ಇಂಚ್ ನೀರು ಬಂದದ. ಅದು ನಮ್ಮ ಉತ್ತರ ಕರ್ನಾಟಕದಾಗ ಬೋರ್ವೆಲ್ ಹಾಕ್ಸ್ಬೇಕಂತಂದ್ರೆ ಎಷ್ಟು ಖರ್ಚಾಕೈತಿ ಹೆಚ್ಚು ಕಡಿಮೆ ಅನ್ನೋ ಒಂದು ಲೆಕ್ಕಾಚಾರ ಹೇಳಬೇಕು ಅನ್ನೋದು ಈ ವಿಡಿಯೋ ಉದ್ದೇಶ ಆಗಿದೆ. ಇದು ವಿಡಿಯೋ ನೋಡಿ ನೀವು ಯಾರಿಗಾರ ಬೋರ್ ಹಾಕ್ಸೋವಂತಹ ಆಸಕ್ತಿ ಇದ್ದವರು ಅಥವಾ ಹಾಕ್ಸ್ಬೇಕು ಅಂತ ಅಂದ್ಕೊಂಡವರು ಅವ್ರಿಗೊಂದು ಐಡಿಯಾ ಬರಲಿ ಎಷ್ಟು ಖರ್ಚಾಗ್ತೈತಿ ಅನ್ನೋದು ಈ ವಿಡಿಯೋ ಉದ್ದೇಶ. ನೀವು ಬೋರ್ವೆಲ್ ಹೊಡ್ಸ್ಬೇಕಂತಂದ್ರೆ ಫಸ್ಟ್ ನೀವು ಹೋಗಿ ಒಂದು ಕೊಟೇಶನ್ ಅಥವಾ ಏನೋ ತೊಗೊಂಬರ್ತೀರಿ, ಹೋಗಿ ಬೋರ್ವೆಲ್ ಡ್ರಿಲ್ ಮಾಡೋರ ಹತ್ರ ಅಂತಂದ್ರೆ ಅವ್ರು ಫಸ್ಟ್ ನಿಮಗೆ ಕೇಳೋದು ಏನಂತಂದ್ರೆ ಯಾವ ಸ್ಟೋನ್ ಹತ್ತದ ನಿಮ್ಮ ಹೊಲದಾಗ, ಬ್ಲ್ಯಾಕ್ ಸ್ಟೋನ್ ಅದನೋ ಅಥವಾ ವೈಟ್ ಸ್ಟೋನ್ ಅದನೋ ಅಂತ ಕೇಳ್ತಾರೆ. ಸೊ ಬೋರ್ವೆಲ್ ಡ್ರಿಲ್ ಏನೈತೆ ಅಂತಂದ್ರೆ ಬ್ಲ್ಯಾಕ್ ಸ್ಟೋನ್ ಇದ್ದರೆ ಒಂದು ರೇಟು, ಇಲ್ಲ ವೈಟು ಮತ್ತು ರೆಡ್ ಸ್ಟೋನ್ ಇದ್ದರೆ ಒಂದು ರೇಟು. ನಮ್ಮ ಹೊಲದಾಗ ನಮ್ಮದು ವೈಟ್ ಸ್ಟೋನ್ ಐತಿ. ಸೊ ನಮ್ಮದು ವೈಟ್ ಸ್ಟೋನ್ ಇರೋದ್ರಿಂದ ನಾ ಇದು ವೈಟ್ ಸ್ಟೋನು ಗೊತ್ತಾಗಲಿ ಅಂತ ಹಾಕೀನಿ. ಅದ್ರದ್ದು ಬೋರ್ವೆಲ್ ಹೊಡೆಯೋದು ರೇಟು ಪ್ರತಿಯೊಂದು ಲೈಕ್ ಒಂದು ಇಷ್ಟು ಫೀಟ್ ತನಕ ಒಂದು ರೇಟು, ಅದಾದಮೇಲೆ ಇನ್ನೊಂದು ರೇಟು, ಆ ಥರ ಇರ್ತೈತೆ. ನಾವು ಹೆಂಗೆ ಹೇಳಿದ ನಮಗೆ ರೇಟು ನಾವು ಹೊಡ್ಸಿದಾಗ ನಮ್ಗೆ ಎಷ್ಟು ತೊಗೊಂಡ ರೇಟ್ ಅಂತಂದ್ರೆ, ಪೈಲ ಒಂದು 100 ಫೀಟ್ 1ನೇ ಫೀಟ್ದಿಂದ 400 ಫೀಟ್ ತನಕ 110 ರೂಪಾಯಿದಂಗೆ ಪರ್ ಫೀಟ್ ರೇಟ. ದೆನ್ ಆಮೇಲೆ 400ದಿಂದ 500 ತನಕ 120 ರೂಪಾಯಿ. ಆಮೇಲೆ 500ದಿಂದ 600 ತನಕ 130. ದೆನ್ 600ದಿಂದ 700 ತನಕ 140. 700 ಮೇಲೆ ನೀವು ಎಷ್ಟು ಹೊಡಿಸಿದ್ರು ಹೆಚ್ಚು ಕಡಿಮೆ ಒಂದು 1000 ತನಕ ಹೊಡಿಸಿದ್ರು ಕೂಡ 160. ಇಲ್ಲಿ ತನಕ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಮೊದಲು ನಮ್ಮ ಉತ್ತರ ಕರ್ನಾಟಕದಾಗ ಸ್ವಲ್ಪ ನೀರು ಲಘು ಹತ್ತೋದಿಲ್ಲ, ಹಿಂಗಾಗಿ ಸ್ವಲ್ಪ ಲೆಂತ್ ಜಾಸ್ತಿ ಹೊಡಿಸ್ಬೇಕಾಕೈತಿ, ಅದಕ್ಕಾಗಿ ಗೊತ್ತಾಗಲಿ ಎಲ್ಲರಿಗೂ ಅಂತ ಹೇಳಕತ್ತೀನಿ ಅಷ್ಟೇ. ನಮ್ಮದು ಟೋಟಲ್ ಡ್ರಿಲ್ ಆಗಿರೋದು ನಮ್ಮ ಹೊಲದಾಗ ಟೋಟಲ್ ಡ್ರಿಲ್ ಆಗಿರೋದು ಇಲ್ಲಿ ನೋಡಿರಿ 665 ಫೀಟ್ ಡ್ರಿಲ್ ಮಾಡಿಸಿ ನಾವು. 665 ಫೀಟಿಗೆ ನಮಗೊಂದು 3 ಇಂಚ್ ನೀರು ಸಿಕ್ಕದ. ಆಮೇಲೆ ಇಲ್ಲಿ ಅದನ್ನು ಬಿಟ್ಟು ಮತ್ತೇನೇನು ಎಕ್ಸ್ಟ್ರಾ ಖರ್ಚು ಐತೆ ಅಂತಂದ್ರೆ, ಡ್ರಿಲ್ ಬಿಟ್ಟು ಕೇಸಿಂಗ್ ಹಾಕ್ತಾರೆ. ಕೇಸಿಂಗ್ ಹಾಕಕ್ಕೆ ಅದು ಪರ್ ಫೀಟ್ ಅದು ಎಕ್ಸ್ಟ್ರಾ ರೊಕ್ಕ, ಅದು ಮತ್ತು 430 ರೂಪಾಯಿದಂತೆ ಪರ್ ಫೀಟಿಗೆ ಎಕ್ಸ್ಟ್ರಾ ರೊಕ್ಕ ಹಾಕ್ತಾನೆ. ಆಮೇಲೆ ಕಾಲರ್ ಅಂತ ಬರ್ತದೆ, ಅದು 400 ರೂಪಾಯಿ, ವೆಲ್ಡಿಂಗ್ 400 ರೂಪಾಯಿ ತೊಗೊತಾನೆ. ಆಮೇಲೆ ಎಲ್ಲ ಬೋರ್ವೆಲ್ ಡ್ರಿಲ್ ಮುಗಿದ ನಂತರ ವಾಶ್ ಮಾಡೋದಕ್ಕೆ 500 ರೂಪಾಯಿ ತೊಗೊತಾನೆ. ಕೇಸಿಂಗ್ ನಾವು ಎಷ್ಟು ಹಾಕೀವಿ ಅಂತಂದ್ರೆ, ನಾವು 40 ಫೀಟ್ ಕೇಸಿಂಗ್ ಹಾಕೀವಿ, ಅದ್ರ ತಕ್ಕನಂಗೆ ಅದು ಕ್ಯಾಲ್ಕುಲೇಷನ್ ಆಗ್ತೈತ್ರಿ. ಟೋಟಲ್ ನಾವು ಡ್ರಿಲ್ ಮಾಡಿದ್ವಿ 665 ಫೀಟ್ ಡ್ರಿಲ್ ಮಾಡಿದ್ವಿ. ಡ್ರಿಲ್ ಕಾಸ್ಟು 78,100 ರೂಪಾಯಿ ಆಗೈತಿ. ಅದು ಹೆಂಗೆ ಅಂತಂದ್ರೆ, 100ರಿಂದ 400 ಫೀಟ್ ತನಕ 110, ಆಮೇಲೆ 400ರಿಂದ 500 ಫೀಟ್ ಮಟ್ಟ 120, ಆಮೇಲೆ 500ರಿಂದ 600 ಫೀಟ್ ತನಕ 130, ಆಮೇಲೆ 600ದಿಂದ ಅದು 65 ಫೀಟ್ 140 ರೂಪಾಯಿದಂಗೆ ಲೆಕ್ಕ ಹಿಡಿದ್ರೆ ಇಷ್ಟು ಲೆಕ್ಕ ಆಕೈತಿ. ಆಮೇಲೆ ಡ್ರಿಲ್ ಬಿಟ್ಟು ಅವ್ರು ಚೇಂಜ್ ಮಾಡ್ತಾರೆ. ಮತ್ತು ಇದನ್ನ 100ರಿಂದ 400 ಫೀಟ್ ತನಕ ಹೆಚ್ಚು ಕಡಿಮೆ ಹಂಗೆ ನೆನಪಿಲ್ಲ, ಮರ್ತೋಗೈತಿ, 8.5 ಇಂಚ್ ಡ್ರಿಲ್ ಬಿಟ್ಟನೋ ಹಾಕ್ತಾರೆ ಅನ್ಸುತ್ತೆ. 8.5 ಅನಿಸುತ್ತೆ. ಆಮೇಲೆ ಇನ್ನು 400ದಿಂದ ಮುಂದೆ ಏನೈತಿಲ್ಲ ಅದು 6.5 ಇಂಚ್ ಡ್ರಿಲ್ ಬಿಟ್ಟು ಹಾಕ್ತಾರೆ. ಅಷ್ಟು ಹಾಕಿ ಡ್ರಿಲ್ ಬಿಟ್ಟು ಚೇಂಜ್ ಮಾಡ್ತಾರೆ. ಅವಾಗ ಅಲ್ಲಿಂದ 6.5 ಚಾಲು ಆಕೈತಿ 400 ಮೇಲಿಂದ ಅವ್ರು ನಮಗೆ ಹೇಳಿದ್ದ. ಆಮೇಲೆ ಕೆಲವೊಂದು ಬೋರ್ವೆಲ್ ಹಂಗೆ ಗಾಡಿದವ್ರು ಏನು ಮಾಡ್ತಾರೆ, 100ರಿಂದ 300 ಫೀಟ್ ತನಕ 8.5 ಡ್ರಿಲ್ ಬಿಟ್ಲೆ ಹೊಡಿತಾರೆ. ಆಮೇಲೆ ಮತ್ತು 6.5 ಹಾಕ್ತಾರೆ. ಅದು ಗಾಡಿ ಮೇಲೆ ಯಾರು ಬೋರ್ವೆಲ್ ಯಾರು ಹೊಡಿ ಗಾಡಿ ಮೇಲೆ ಡಿಪೆಂಡ್ ಆಕೈತಿ. ಕೆಲವೊಬ್ರು 400 ಮಟ್ಟ ಹೊಡೆದು ಕೊಡ್ತಾರೋ, ಅದ ಡ್ರಿಲ್ ಬಿಟ್ಲೆ ಕೆಲವೊಬ್ರು 300ಕ್ಕೆ ಚೇಂಜ್ ಮಾಡ್ತಾರೆ. ಅದು ನೀವು ಕೇಳ್ಕೊಬೇಕ್ರಿ. ಇದು ಬೋರ್ವೆಲ್ ಹೊಡ್ಯಾಕೆ ನಮಗೆ ಎಷ್ಟು ಟೋಟಲ್ ಅಮೌಂಟ್ ಆಯ್ತು ಅಂತಲ್ಲ ಅಂದ್ರೆ, 96,600 ರೂಪಾಯಿ ನಮ್ಗೆ ಟೋಟಲ್ ಬಿಲ್ ಆಗೈತೆ ರೀ ಇದು ಹೊಡ್ಯಾಕೆ. ಆಮೇಲೆ ಡ್ರಿಲ್ ಹೊಡೆದ ನಂತರ ನಮ್ಗೆ ಇನ್ನು ಮೋಟ್ರ್ ಬಿಡಬೇಕಲ್ಲ, ಮೋಟ್ರದ್ದೆಲ್ಲ ಎಷ್ಟು ಖರ್ಚು ಆಕೈತಿ ಅಂತಂದ್ರೆ, ಅದು ಒಂದು ಅಂದಾಜು, ಇದೇನು ಹಿಂಗೆ ಇರ್ತದ ಅಂತ ಏನಿಲ್ಲ, ನಿಮ್ಮ ಮೇಲೆ ಡಿಪೆಂಡ್. ಅದು ಮೋಟ್ರದ್ದು ವೈರಿಂಗ್ದು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಕೈತಿ. ಬೋರ್ವೆಲ್ ಹೊಡಿದು ಮಾತ್ರ ಇಷ್ಟ ಆಕೈತಿ, ಹೆಚ್ಚು ಕಡಿಮೆ ಏನು ಅಷ್ಟೊಂದೇನು ಫರ್ಕ್ ಇರೋದಿಲ್ಲ. ನಮ್ಮ ಸೈಡ ಹೆಚ್ಚು ಕಡಿಮೆ ಅದು ಒಂದು 10-5 ರೂಪಾಯಿದಾಗ ಡಿಫ್ರೆನ್ಸ್ ಆಕೈತಿ. ನೀವು ಎಷ್ಟು ಬೋರ್ವೆಲ್ ಕೊರಿಸ್ತೀರಿ ಅನ್ನೋದ್ರ ಮೇಲೆ, ಎಷ್ಟು ಫೀಟ್ ಕೊರಿಸ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್. ಆಮೇಲೆ ನಂದು ವೈರಿಂಗ್ದೆಲ್ಲ ಮೋಟ್ರ್ ವೈರಿಂಗ್ದೆಲ್ಲ ಎಷ್ಟು ಖರ್ಚಾಗಿತ್ತು ಅಂದ್ರೆ, ನಾ ಆಶೀರ್ವಾದ್ ಪೈಪ್ ಯೂಸ್ ಮಾಡೀನಿ. ಅದು 27 kg ಇದು. ಒಂದು ಪೈಪಿಗೆ 1000 ರೂಪಾಯಿ ಬಿದ್ದದ. 55 ಪೈಪ್ ನಾ 550. ಆಮೇಲೆ ಇನ್ನೊಂದು 660 ಫೂಟ್ ನಾನು ಡ್ರಿಲ್ ಹೊಡ್ಸೀನಿ ಅಂತಂದ್ರೆ, 665 ಫೂಟೆಲ್ಲ ನಾ ಏನು ಮೋಟ್ರ್ ಬಿಡೋದಿಲ್ಲ. ನಂದು 340 ಫೂಟಿಗೆ ನಮ್ಮದು ನೀರು ಚಾಲು ಆಗ್ಯದ. 340 ಫೂಟಿಗೆ ನಮ್ಮದು ನೀರು ಚಾಲು ಆಗಿರೋದ್ರಿಂದ 340ರಿಂದ ಚಾಲು ಹಾಕೋತ ಪ್ರತಿ 50 ಫೀಟು 100 ಫೀಟಿಗೆ ಆ ಥರ ಜಾಸ್ತಿ ಹಾಕೋಂತನೂ ಹೋಗ್ಯದ. ನಂಗೆ ಎಕ್ಸಾಕ್ಟ್ಲಿ 580 ಫೀಟಿಗೆ ನನಗೆ 3 ಇಂಚ್ ನೀರು ಬಂದದ. ಹೀಗಾಗಿ ನಾ 660 ತನಕ ಏನು ಮೋಟ್ರ್ ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಂದು ಪ್ಲ್ಯಾನ್ ಇದ್ದಿದ್ದು 550 ಬಿಡಬೇಕು, ಅದು ಲಾಸ್ಟ್ ಅಂತ ನಾನು 55 ಪೈಪ್ ತೊಗೊಂಬಂದಿನಿ. ಅದ್ರದ್ದು 55 ಪೈಪ್ದು 1000 ರೂಪಾಯಿದಂತೆ 55,000 ರೂಪಾಯಿ ಸೀದಾ. ಆಮೇಲೆ ನೆಕ್ಸ್ಟ್ ಎಲ್ಲ LT LK ಕೇಬಲ್ದಾಗ ಭಾಳ ವೆರೈಟಿ ಅದಾವೆ. ಕೇಬಲ್ದಾಗ ನೀವು ಫಿನೋಲೆಕ್ಸು
ಆಮೇಲೆ ಏನೇ ಭಾಳ ವೆರೈಟಿ ಅದಾವೆ, ಲೋಕಲ್ ಕೇಬಲ್ಗಳು ಅದಾವೆ, ಎಲ್ಲ ಥರನೂ ಅದಾವೆ. ಆಮೇಲೆ ಪೈಪ್ದಾಗೂ ಹಂಗೆ ಈಗ ಆಶೀರ್ವಾದ ಐತಿ, ಆಮೇಲೆ ಫಿನೋಲೆಕ್ಸ್ ಅದಾವು, ಅಪೋಲೋ ಅದಾವು. ಅಪೋಲೋ ಎಲ್ಲ 1200 ರೂಪಾಯಿ ಬರ್ತಾವೆ. ರಕ್ಷಾ ಅತಲ್ಲಿ ಒಂದು ಐತಿ, ಸುಪ್ರೀಮ್ ಅತಲ್ಲಿ ಒಂದು ಐತಿ, ಎಲ್ಲ ಥರ ಅದಾವೆ. ಸುಪ್ರೀಮು ಮತ್ತು ರಕ್ಷಾ ಇವೆಲ್ಲ 780 ರೂಪಾಯಿ 800 ರೂಪಾಯಿಗೆಲ್ಲ ಸಿಗ್ತಾವೆ ನಿಮಗೆ 27 kg. ಈಗ ಆಶೀರ್ವಾದ ಸ್ವಲ್ಪ ನಮಗೂ ಏನು ನಮಗೂ ಅಷ್ಟೇನು ಐಡಿಯಾ ಇಲ್ಲ. ಎಲ್ಲ ಈ ನಮ್ಮ ಕಡೆ ಎಲ್ಲ ಯೂಸ್ ಮಾಡೋದು ಆಶೀರ್ವಾದ ಪೈಪ್. ಸೊ ಹೀಗಾಗಿ ನಮ್ಮ ಕಡೆ ಏನು ನಡ್ದದ ಚಲೋ ಅಂದ್ರೆ ಯಾವುದೇ ಕಿರಿಕಿರಿ ಇಲ್ಲ, ಏನು ನಡ್ದದಲ್ಲ ಅದ್ರ ಸಂಬಂಧ ನಾವು ತೊಗೊಂಬಂದು. ಆಮೇಲೆ ಸ್ವಲ್ಪ ಚಲೋ ಅದ ಅವ್ರದ್ದು ಲಾಕಿಂಗ್ ಸಿಸ್ಟಮ್ ಎಲ್ಲ ಚಲೋ ಅದ ಆಶೀರ್ವಾದ ಪೈಪ್ ಅವ್ರದ್ದು. ಲಾಕಿಂಗ್ ಸಿಸ್ಟಮ್ ಸಲುವಾಗಿ ಆಶೀರ್ವಾದ ಪೈಪ್ ಬೇರೆ ಪೈಪ್ದು ಮತ್ತೇನಿಲ್ಲ. ಲಾಕಿಂಗ್ ಸಿಸ್ಟಮ್ ಒಂದು ಸರಿ ಅಥವಾ 2 ಸರ್ತಿ ಹಿಂಗೆ ಬೋರ್ ಮೋಟ್ರ್ ಸುಟ್ಟಾಗ ತೆಗಿಬೇಕಾದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತದೆ ಬೇರೆ ಪೈಪ್ಗಳು. ಹೀಗಾಗಿ ಅವ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಅದಕ್ಕಾಗಿ ನಿಮಗೆ ಯಾವ್ದು ಅನುಕೂಲ ಆಕೈತಿ ನೋಡ್ಕೋರಿ. ನಿಮ್ಮ ಕಡೆ ಯೂಸ್ ಮಾಡಿದಾರೆ ಆಲ್ರೆಡಿ ಬೇರೆ ಪೈಪ್ಗಳು ಹಂಗಂತಂದ್ರೆ ಅದು ಚಲೋ ಬಂದಿದ್ದು ಅಂತಂದ್ರೆ ಅದ್ರ ಪ್ರಕಾರ ನಿಮ್ಗೆ ಯಾವ್ದು ಅನುಕೂಲ ಆಯ್ತು ಅದನ್ನು ನಿಮ್ಮ ಬಜೆಟಿಗೆ ತಕ್ಕನಂಗೆ ತೊಗೊಳ್ರಿ. ಇದನ್ನ ತೊಗೋಬೇಕಂತ ಏನಿಲ್ಲ. ಆಮೇಲೆ LTLK ಕೇಬಲ್, ಅದ್ರಾಗೂ ಕೇಬಲ್ದಾಗ ಭಾಳ ವೆರೈಟಿ ಅದಾವೆ. ಕೇಬಲು ನೀವು ಹೋದ್ರಿ ಅಂತಂದ್ರೆ ಅಂಗಡಿಗೆ ಅವ್ರು ಹೇಳ್ತಾರೆ ಎಲ್ಲ ವೆರೈಟಿನ ಅವ್ರು 110 ರೂಪಾಯಿಂದನೇ ಚಾಲು ಆಗ್ತೈತಿ. ಇದನ್ನು LTLK ಕೇಬಲ್ 134 ರೂಪಾಯಿ. ಇದು 4mm ಕೇಬಲ್ಲು, 2mm 3mm ಆ ಥರ ಎಲ್ಲ ಇರ್ತಾವೆ. 4mm ಕೇಬಲ್ಲು. ನಾ 4mm ಯಾಕೆ ತೊಗೊಂಡೆ ಅಂತಂದ್ರೆ ನಾನು ಸಿಂಗಲ್ ಕೇಬಲ್ಗೆ ಯೂಸ್ ಮಾಡೋದನ್ನು ಮೋಟ್ರ್ ನಂದು ಸಿಂಗಲ್ ಕೇಬಲ್ ಮೋಟ್ರ್ ತೊಗೊಳವಿದ್ದೆ. ಅದ್ರ ಸಂಬಂಧ 4mm ಸ್ವಲ್ಪ ಗಟ್ಟಿರೋದು ಕೇಬಲ್ ತೊಗೊಂಡಿನಿ. ಅದ್ರದ್ದು 134 ರೂಪಾಯಿ ಪರ್ ಮೀಟ್ರು. ನಮ್ದು 550 ಫೀಟ್ ಬಿಡಾವಿದ್ದೀನಿ. ಅದ್ರ ಪ್ರಕಾರ ನಂಗೆ 180 ಫೀಟ್ ಆಕೈತಿ ಹೆಚ್ಚು ಕಡಿಮೆ. ಅದ್ರ ಸಲುವಾಗಿ ನಾನು 180 ಫೀಟು ತೊಗೊಂಡೆ. ಅದ್ರದ್ದು 24,000 ರೂಪಾಯಿ ಅದ್ರ ರೊಕ್ಕ ಆಯ್ತು. ಆಮೇಲೆ ಮೋಟ್ರ್ ಚೂಸ್ ಮಾಡ್ಬೇಕಾದ್ರೆ ಭಾಳ ಸ್ವಲ್ಪ ಹುಷಾರದಾಗಿರ್ಬೇಕು. ನಿಮ್ಮ ಕಡೆ ಈಗ ಆಲ್ರೆಡಿ ಬೋರ್ ಯಾರು ಹೊಡಿಸಿದಾರಲ್ಲ ಅವ್ರ ತಕ್ಕ ಹೋಗಿ ಅಲ್ಲಿ ವೋಲ್ಟೇಜ್ ಎಷ್ಟು ಬರೈತಿ, ಕರೆಂಟ್ ಎಷ್ಟು ಬರೈತಿ, ಅವ್ರದ್ದು ಮೋಟ್ರದ್ದು ಆ್ಯಂಪಿಯರೆಲ್ಲ ಎಷ್ಟು ತೊಗೊಳಕತ್ತಾವ ಅವರು ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ನಿಮಗೆ ಕರೆಂಟ್ ಸ್ವಲ್ಪ ಚಲೋ ಇತ್ತು, 350 ವೋಲ್ಟೇಜ್ ಮ್ಯಾಲೆ ಕರೆಂಟ್ ಜರ ಇತ್ತು ಅಂತಂದ್ರೆ ಚಲೋ ಸ್ವಲ್ಪ ಸ್ಟ್ಯಾಂಡರ್ಡ್ ಕಂಪ್ನಿ ಮೋಟ್ರುಗಳು ತೊಗೊಳ್ರಿ. ಅದ್ರಾಗೇನು ತೊಂದರೆ ಇಲ್ಲ. ಟೆಕ್ಸ್ಮೋ ಇದು ಕಿರ್ಲಸ್ಕರು ಆ ಥರ ಚಲೋ ಇದ್ರದನ್ನ ತೊಗೊಳ್ರಿ. ಫಲ್ಕಾನು ಆ ಥರ ವೋಲ್ಟೇಜ್ ಜಾಸ್ತಿ ಇತ್ತು ಆ ಚಲೋ ಕಂಪ್ನಿ ಅಂತ ಮೋಟ್ರುಗಳು ತೊಗೊಳ್ರಿ. ವೋಲ್ಟೇಜ್ ಸ್ವಲ್ಪ ಕಡಿಮೆ ಇತ್ತು ಅಂತಂದ್ರೆ ಅಲ್ಲಿ ನಿಮ್ಮ ಲೋಕಲಿ ಈಗ ಆಲ್ರೆಡಿ ಬೋರ್ ಹೊಡಿಸಿ ಈಗ ಒಂದು 2-3 ವರ್ಷ 4 ವರ್ಷದಿಂದ ಏನೂ ಕಿರಿಕಿರಿ ಇಲ್ಲದೆ ಯಾರು ಮೋಟ್ರುಗಳು ಚಲೋ ನಡೆದಾವಲ್ಲ ಅಂಥದ್ದು ತೊಗೋಬೇಕಾಕೈತಿ. ಸೊ ಅದಕ್ಕಾಗಿ ನಂದು ವೋಲ್ಟೇಜ್ ಸ್ವಲ್ಪ ಕಡಿಮೆ ಇರೋ ರೀಸನಿಂದ ನಾ ಏನು ಮಾಡೀನಿ, ಕೃಷಿ ಅಂತ ಮೋಟ್ರ್ ಅದು ತೊಗೊಂಡೆ. 16 ಸ್ಟೇಜ್ ಪಂಪ್ ತೊಗೊಂಡಿನಿ. 16 ಸ್ಟೇಜ್ ಪಂಪ್ ಅಂದ್ರೆ ಪಂಪ್ದಾಗ ಭಾಳ ವೆರೈಟಿ ಇರ್ತದೆ. ಪಂಪ್ದಾಗ 30 ಪರ್ ಸ್ಟೇಜಿಗೆ 30ರಿಂದ ಹಿಡ್ಕೊಂಡು 55 ತನೂ ಇರ್ತದೆ. ಒಂದೊಂದು ಪಂಪ್ಗಳು ಒಂದು ಸ್ಟೇಜಿಗೆ 30 ಫೀಟ್ ಪಂಪ್ ಮಾಡ್ತಾವೆ. ಆಮೇಲೆ ಕೆಲವೊಂದು 40 ಮಾಡ್ತಾವೆ, ಕೆಲವೊಂದು 50, 55. ನಂದು ಹೆಂಗದ ಅಂತಂದ್ರೆ 40 ಫೀಟು ಫರ್ ಸ್ಟೇಜ್ಗೆ 40 ಫೀಟ್ ಪಂಪ್ ಮಾಡ್ತದೆ. ಅದಕ್ಕೆ ನಾನು 16 ಸ್ಟೇಜ್ ಪಂಪ್ ತೊಗೊಂಡಿನಿ. ನಂದು ಲಾಸ್ಟ್ ಇರೋದು ನಂದು 660 ಸೊ 640 ಆಗುತ್ತೆ ಇದು 16 ಸ್ಟೇಜ್ ಅಂತಂದ್ರೆ. ಸೊ ಅದ್ರದ್ದೆಲ್ಲ ಕೂಡಿ ಎಷ್ಟು ಕಾಸ್ಟ್ ಆಗಿದೆ ಅಂತಂದ್ರೆ 24,000 ರೂಪಾಯಿ ಆಗಿದೆ. ಆಮೇಲೆ ಈ ಸ್ಟಾರ್ಟರು, ಆಟೋ ಸ್ವಿಚ್ಚು, ಫ್ಯೂಸು, ಅದು ಇದು ಅಂತ ಏನೇನೋ ಡಬ್ಬಿ ಒಳಗೆ ಕುಣಿಸೋ ಸಾಮಾನೆಲ್ಲ ಬರ್ತಾವಲ್ಲ ಅದೆಲ್ಲ ಸಣ್ಣ ಪುಟ್ಟ ಸಾಮಾನೆಲ್ಲ ಸೇರಿ ವೈರ್ ಗೀರೆಲ್ಲ ಸೇರಿ ಅದೊಂದು 10,000 ರೂಪಾಯಿ ಆಗ್ಯದ. ಈಗ ಟೋಟಲ್ ಮೋಟ್ರದ್ದು ಏನಾಯ್ತಲ್ಲ, ಮೋಟ್ರು ಮತ್ತು ವೈರಿಂಗ್ ಏನೇನು ತೊಗೊಂಬಂದಲ್ಲ ಇದ್ರದ್ದು ಎಷ್ಟಾಯಿತು ಅಂದ್ರೆ 1,13,120 ರೂಪಾಯಿ ಆಯಿತು. ಈಗ ಟೋಟಲ್ ಕಾಸ್ಟ್ ಎಷ್ಟಾಗೈತಪ್ಪ ನಂದು? ಇದು 1,13,000, ಇದು 96,000. ಇದೆರಡೂ ಸೇರಿ 2,10,000 ಹೆಚ್ಚು ಕಡಿಮೆ ಆಯಿತು. ಇದೆಷ್ಟು 665 ಫೀಟು ಬೋರ್ವೆಲ್ ಹೊಡ್ಸೋಕ್ಕೆ. ನಾನು ಬೋರ್ ಮೋಟ್ರ್ ಬಿಟ್ಟಿರೋದು 550 ಫೀಟಿಗೆ. ನಾ 665 ಫೀಟೆಲ್ಲ ಬಿಟ್ಟಿಲ್ಲ, 550 ಫೀಟ್ ಬಿಟ್ಟಿರೋದಕ್ಕೆ ಇಷ್ಟು ಖರ್ಚಾಯಿತು. ಇಲ್ಲಿ ಆ್ಯಕ್ಚುಲಿ ನಾವು ಫಸ್ಟ್ ನಾ ಬಿಟ್ಟಿದ್ದು 450 ಫೀಟ್. 450 ಫೀಟಿಗೆ ಲೆಕ್ಕ ಹಾಕಿದರೆ ಇನ್ನೂ ಸ್ವಲ್ಪ ಕಡಿಮೆ ಆಕೈತೆ. ಡಿಪೆಂಡ್ ನಿಮ್ಮ ನೀರಿನ ಮಟ್ಟ ಎಷ್ಟೈತಿ ಅದನ್ನು ನೋಡಿಕೊಂಡು ನಿಮಗೆ ಅನುಕೂಲ ಆಗುವಂಗೆ ಬಿಡಬೇಕು. ಸೊ ಇದಿಷ್ಟು ನಿಮಗೆ ಒಂದು ಬೋರ್ವೆಲ್ ಹೊಡ್ಸೋಕ್ಕೆ ಹೆಚ್ಚು ಕಡಿಮೆ ಖರ್ಚಾಗುವಂತಹ ಖರ್ಚು ವೆಚ್ಚ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.